ಲೋಕ ಗೆಲ್ಲೋಕೆ ಮತ್ತೆ ಕಟ್ಟರ್ ಕೇಸರಿ ಕಟಾರಿ ಮತ ಧ್ರುವೀಕರಣಕ್ಕೆ ಜೋತು ಬಿದ್ದ ಕಮಲ ಕೈ ಪ್ರಗತಿ ಮರೆತು ಮುನ್ನೆಲೆಗೆ ಬಂತು ಧರ್ಮಾಸ್ತ್ರ. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ. ಮತ್ತೆ ಹಳೆ ಟ್ರ್ಯಾಕ್. ವಿಶ್ವದ ಪ್ರಭಾವಿ ನಾಯಕರಲ್ಲಿ ಪ್ರಮುಖ ಸ್ಥಾನ ಭಾರತದ ಪ್ರಧಾನಿ ನರೇಂದ್ರ ಮೋದಿಗಿದೆ. ಒಂದು ಕಾಲದಲ್ಲಿ ಮೋದಿಗೆ ವೀಸಾ ನಿರಾಕರಿಸಿದ್ದ ಅಮೇರಿಕ ಈಗ ಮೋದಿ ಅಂದರೆ ಸಾಕು ರೆಡ್ ಕಾರ್ಪೆಟ್ ವೆಲ್ಕಮ್ ಅಂತಿದೆ. ಹಾಗೆಯೇ ರಾಜತಾಂತ್ರಿಕ ನೈಪುಣ್ಯತೆಯಿಂದಾಗಿ ಅನೇಕ ಮುಸ್ಲಿಂ ರಾಷ್ಟ್ರಗಳ ಪಾಲಿಗೂ ಮೋದಿ ಆಪ್ತ ಮಿತ್ರ. ಇಂಥ ಮೋದಿ ಲೋಕಸಭಾ ಎಲೆಕ್ಷನ್ನ ಮೊದಲ ಹಂತದ ಚುನಾವಣೆ ಮುಗಿದಿದ್ದೇ ಬಂತು. ದಿಢೀರಾಗಿ ಬದಲಿಸಿದ್ದಾರೆ ಆ್ಯಕ್ಷನ್ ಪ್ಲ್ಯಾನ್. ಇತ್ತೀಚೆಗಿನ ಚುನಾವಣಾ ಪ್ರಚಾರಗಳಲ್ಲಿ ಆಡಿದ ಮಾತುಗಳು ಮತ್ತೆ ನೆನಪಿಸಿದ್ದು ಹಳೆ ಮೋದಿಯನ್ನ. ಮೋದಿ ಬತ್ತಳಿಕೆಗೆ ವಾಪಸ್ ಬಂದಿದೆ ಹಿಂದುತ್ವದ ಬ್ರಹ್ಮಾಸ್ತ್ರ. कि वो अपनी दुकान में बैठे बैठे हनुमान चालीसा सुन रहा था. ये कांग्रेस की कर्नाटका की सरकार का काम देखिए. कांग्रेस और इंडी अलायंस वाले उसे मजहब के आधार पर मुसलमानों को देना चाहते थे. मंगलसूत्र हो, छोटा मोटा चांदी या सोना चांदी का गहना हो, इसे पवित्र माना जाता है. ದಿಢೀರ್ ಬದಲಾಯಿತೆ ಮೋದಿ ಚುನಾವಣಾ ಪ್ರಚಾರ ಸೂತ್ರ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಜಪಪಡಿಸಿದ ಮೋದಿ ಈಗ ಏಕಾಏಕಿ ಮಗ್ಗಲು ಬದಲಿಸಿದ್ದೇಕೆ? ಮುಸ್ಲಿಮರಿಗೆ ದೇಶದ ಸಂಪತ್ತನ್ನ ಹಂಚಲಾಗ್ತಿದೆ ಅನ್ನೋದ್ರಿಂದ ಹಿಡಿದು ಹಿಂದೂ ಮಹಿಳೆಯರ ಮಂಗಳಸೂತ್ರ ಕಸಿಯೋಕೆ ವಿಪಕ್ಷ ಹೊರಟಿವೆ ಅನ್ನೋ ತವಕ. ಎಲೆಕ್ಷನ್ ಸೂತ್ರ ಬದಲಿಸಿತೆ ಬಿಜೆಪಿ ಸೇನೆ. ಮತ್ತೆ ಹಿಂದುತ್ವದ ಹಳಿಗೆ ಮರಳಿತೆ ಕೇಸರಿ. ಒಂದು ಕಾಲದಲ್ಲಿ ಬಿಜೆಪಿ ಅಂದ್ರೆ ಹಿಂದುತ್ವ, ಹಿಂದುತ್ವ ಅಂದ್ರೆ ಬಿಜೆಪಿ. ಜನಸಂಘದ ಲಗಾಯಿತ್ನಿಂದಲೂ ರಾಷ್ಟ್ರೀಯತೆ, ಬಲಪಂಥೀಯತೆಗೆ ಒತ್ತು ಕೊಟ್ಟುಕೊಂಡು ಬಂತು ಕೇಸರಿ ಪಾಳೆಯ. ರಾಷ್ಟ್ರ ನಿರ್ಮಾಣದ ಸಂಕಲ್ಪದೊಂದಿಗೆ ಚುನಾವಣೆ ಎದುರಿಸಿಕೊಂಡು ಬಂದ ಕಮಲಕ್ಕೆ ಆರಂಭದಲ್ಲಿ ಎದುರಾಗಿದ್ದು ನಿರಾಸೆ. ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ನಿಜಕ್ಕೂ ಶಕ್ತಿ ತುಂಬಿದ್ದು ರಾಮ ಜನ್ಮಭೂಮಿ ಆಂದೋಲನ. ಲಾಲ್ ಕೃಷ್ಣ ಅಡ್ವಾಣಿ ಕೈಗೊಂಡ ರಥಯಾತ್ರೆಯೇ ಬಿಜೆಪಿ ಪಾಲಿಗೆ ಭದ್ರ ಅಡಿಪಾಯ. 1990ರ ದಶಕದ ಶುರುವಿನಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದು ವಾಜಪೇಯಿ ಅಡ್ವಾಣಿ ಜೋಡಿ. ಇನ್ನೊಂದು ಕಡೆ ಗುಜರಾತ್ನಲ್ಲಿ ಅಧಿಕಾರಕ್ಕೇರಿದ ಬಿಜೆಪಿ 2001ರ ಹೊತ್ತಿಗೆ ಅಲ್ಲಿನ ರಾಜಕೀಯ ಅಸ್ಥಿರತೆ ಪರಿಣಾಮ ಸಿಎಂ ಪಟ್ಟಕ್ಕೇರಿದು ಪಕ್ಷದ ಆಗಿನ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಮೋದಿ. ಆಗಿನ ಸಂದರ್ಭದಲ್ಲಿ ಭುಗಿಲೆದ್ದ ಗೋಧ್ರಾ ಗಲಭೆ ಬಳಿಕ ಬದಲಾಯಿತು ಗುಜರಾತ್ ರಾಜಕಾರಣದ ಚಿತ್ರಣ. ಆ ವೇಳೆ ಮುಖ್ಯಮಂತ್ರಿಯಾಗಿದ್ದ ಮೋದಿ ಹಿಂದುತ್ವದ ಪರ ಅಚಲವಾಗಿ ನಿಂತಿದ್ದು ಇದೇ ಮೋದಿ. ಯಾವ ಮಟ್ಟಕ್ಕೆ ಅಂದ್ರೆ ಖುದ್ದು ಪ್ರಧಾನಿ ವಾಜಪೇಯಿರೇ ಮೋದಿಗೆ ರಾಜಧರ್ಮ ಪಾಲಿಸುವಂತೆ ಕಿವಿ ಹಿಂಡಬೇಕಾಯಿತು. ಇದಾದ ಮೇಲೆ ಮೋದಿ ಹೊರಹೊಮ್ಮಿದ್ದು ಪ್ರಖರ ಹಿಂದೂ ನಾಯಕರಾಗಿ, ಗುಜರಾತ್ನಲ್ಲಿ ಸೋಲನ್ನೇ ಕಾಣದ ಪ್ರಬಲ ಲೀಡರ್ ಆಗಿ, ಹಿಂದೂಗಳ ಪಾಲಿನ ಅಸ್ಮಿತೆಯಾಗಿ. ಇದರಿಂದಾಗಿ ಅನಂತರ ಗುಜರಾತ್ನಲ್ಲಿ ನಡೆದ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲೂ ಬಿಜೆಪಿ ಸೋಲನ್ನೇ ಕಂಡಿಲ್ಲ. ಹಾಗೆಯೇ ಮೋದಿ ಸಹ ಪಾಲಿಸಿದ್ದು ಇದೇ ಸೂತ್ರವನ್ನ. ಕೊನೆಗೆ 2013ರ ಟೈಮ್ನಲ್ಲಿ ಬಿಜೆಪಿ ಪ್ರಧಾನಿ ಅಭ್ಯರ್ಥಿಯಾಗುವ ಹಂತಕ್ಕೆ ಬೆಳೆದು ನಿಂತ ಮೋದಿ ಬತ್ತಳಿಕೆಯಲ್ಲಿ ಜಾಗ ಪಡೆದಿದ್ದು ಮತ್ತದೇ ಹಿಂದುತ್ವದ ಅಸ್ತ್ರ. ಹಾಗೆ 2014ರ ಲೋಕಸಭಾ ಚುನಾವಣೆಯಲ್ಲಿ
ಎಂದು ಕಾಣದಂತಹ ಭರ್ಜರಿ ಜಯ ಕಂಡ ಮೋದಿ ಆಗ ಕೈಗೆತ್ತಿಕೊಂಡ ವೆಪನ್ ರಾಮ ಜನ್ಮಭೂಮಿ. ಇದರಂತೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಅಲ್ಲಿ ತನಕ ಪರ್ಮನೆಂಟ್ ಜಾಗ ಪಡೆದಿದ್ದ ಒಂದೊಂದೇ ಭರವಸೆಗಳ ಈಡೇರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಮುಂದಿಟ್ಟರು ನರೇಂದ್ರ ಮೋದಿ. ಅದರಂತೆಯೇ 2019ರಲ್ಲಿ ಎರಡನೇ ಟರ್ಮ್ ಅಧಿಕಾರಕ್ಕೆ ಬಂದ ಮೋದಿ 370 ವಿಧಿ ರದ್ದು, ಕಾಶಿ ವಿಶ್ವನಾಥ ಕಾರಿಡಾರ್, ಸಿಎಎ, ತ್ರಿವಳಿ ತಲಾಕ್ ರದ್ದು ಹೀಗೆ ಜಾರಿಗೊಳಿಸಿದ್ದು ಬಿಜೆಪಿಗರ ಅಜೆಂಡಾ. ಹಾಗೆಯೇ ಇಲ್ಲಿ ಅಬ್ಸರ್ವ್ ಮಾಡಬೇಕಾದ ಇನ್ನೊಂದು ಪಾಯಿಂಟ್ ಅಂದ್ರೆ ದೇಶದಲ್ಲಿ ಹಿಂದುತ್ವದ ಜಪ ಪಡಿಸಿದ್ರು ಇದನ್ನ ಕ್ರಮೇಣ ಸಾಫ್ಟ್ ಮಾಡುತ್ತಲೇ ಇವರು ಹೊರಳಿದ್ದು ಭಾರತ ಮಾತ್ರವಲ್ಲ, ವಿಶ್ವದ ಮುತ್ಸದಿ ನಾಯಕನಾಗಿ. ಕೊರೋನಾ ಸಂದರ್ಭದಲ್ಲಿ ವಿಶ್ವದ 100ಕ್ಕೂ ಹೆಚ್ಚು ದೇಶಗಳಿಗೆ ಲಸಿಕೆ ಹಂಚಿಕೆ ಮುಂತಾದ ಕ್ರಮಗಳಲ್ಲದೆ ತಮ್ಮ ರಾಜತಾಂತ್ರಿಕ ಕೌಶಲ್ಯಗಳಿಂದಾಗಿ ಜಾಗತಿಕ ಮಟ್ಟದಲ್ಲೂ ಜನಪ್ರಿಯರಾದರು ಮೋದಿ. ರಷ್ಯಾ, ಉಕ್ರೇನ್ ಸಮರ ಸೇರಿದಂತೆ ವಿಶ್ವಸಂಸ್ಥೆ ಪ್ರಮುಖ ನಿರ್ಣಯಗಳ ಸಂದರ್ಭದಲ್ಲಿ ಮೋದಿ ವಹಿಸಿದ ಪಾತ್ರ ಕಮ್ಮಿಯೇನಲ್ಲ. ಚೀನಾದಂತಹ ಶತ್ರು ರಾಷ್ಟ್ರಗಳ ನಾಯಕರಿಂದ ಹಿಡಿದು ಅಮೆರಿಕ, ಫ್ರಾನ್ಸ್, ಇಸ್ರೇಲ್ನಂತಹ ದಿಗ್ಗಜ ರಾಷ್ಟ್ರಗಳ ಪ್ರಮುಖರು ಮೋದಿ ಪ್ರೌಢಿಮೆಗೆ ತಲೆದೂಗುವಷ್ಟರ ಮಟ್ಟಿಗೆ. ಅದೇನೆಂದ್ರೆ ಇಲ್ಲಿ ತನಕ ಮುಸ್ಲಿಮರ ತುಷ್ಟೀಕರಣದ ಬಗ್ಗೆ ಅಷ್ಟಾಗಿ ಸೌಂಡ್ ಮಾಡದ ಮೋದಿ ಈಗ ಏಕಾಏಕಿ ಉರುಳಿಸಿದ ದಾಳ ಮತ್ತದೇ ಮುಸ್ಲಿಂ ಓಲೈಕೆ ವಿರುದ್ಧ ಪ್ರಶ್ನೆ. 2006ರಲ್ಲಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿದ್ದ ಮುಸ್ಲಿಮರಿಗೆ ಸಂಪತ್ತಿನಲ್ಲಿ ಹೆಚ್ಚಿನ ಅಧಿಕಾರ ಇದೆ ಎಂಬ ಮಾತನ್ನ ಮತ್ತೆ ಕೆಣಕಿದ್ರು ನಮೋ. ಇಲ್ಲಿ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ನಡೆಸಿದ ಪ್ರಹಾರ ನೋಡಿ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಆರ್ಥಿಕ ಸಮೀಕ್ಷೆ ನಡೆಸೋ ಭರವಸೆ ಕೊಟ್ಟಿದೆ. ಅಂದ್ರೆ ಇದರ ಅರ್ಥ ಕಾಂಗ್ರೆಸ್ ಅಧಿಕಾರಕ್ಕೇರಿದ್ರೆ ಮಹಿಳೆಯರ ಮಂಗಳ ಸೂತ್ರವನ್ನು ಕಸಿದುಕೊಳ್ಳಲಿದೆ ಅಂತ ಗದ ಪ್ರಹಾರ ನಡೆಸಿದ್ದಾರೆ. हमारी माताओं बहनों के पास जो स्त्री धन होता है, जो स्त्री धन बहुत पवित्र होता है, कोई उसको हाथ नहीं लगाता है, कोई उसको छूता नहीं है. मंगलसूत्र हो, छोटा मोटा सोना चांदी का गहना हो, इसे पवित्र माना जाता है. कांग्रेस उसे जब्त करके अपनी वोट बैंक मजबूत करने के लिए उसे बांटने की सार्वजनिक घोषणा कर रही है, मैनिफेस्टो में बता रही है. और मैंने तो पहले दिन कहा था कि इनका मैनिफेस्टो पूरी तरह मुस्लिम लीग की सोच का ही प्रतिबिंब है. ಇಷ್ಟು ಮಾತ್ರವಲ್ಲ, ಇಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯಲ್ಲಿ ಮಣೆ ಹಾಕೋ ಬಗ್ಗೆಯೂ ಕೈ ಹಾಗೂ ಇಂಡಿ ಕೂಟದ ವಿರುದ್ಧ ಬೊಟ್ಟು ಮಾಡಿದ್ದಾರೆ ಮೋದಿ. ಅಂದ್ರೆ ಧರ್ಮದ ಆಧಾರದ ಮೇಲೆ ಕಾಂಗ್ರೆಸ್ ಮೀಸಲಾತಿ ಕೊಡೋಕೆ ಸಜ್ಜಾಗಿದೆ. ಅದರಲ್ಲೂ ಮುಸ್ಲಿಮರಿಗೆ ಕಾಂಗ್ರೆಸ್ ಮನ್ನಣೆ ಕೊಡೋಕೆ ಹೊರಟಿದೆ ಅನ್ನೋದಲ್ಲದೆ ದಲಿತರು, ಆದಿವಾಸಿಗಳ ಮೀಸಲಾತಿ ಮಿತಿ 2020ಕ್ಕೆ ಅಂತ್ಯಗೊಂಡ್ರು ತಾವದನ್ನ 10 ವರ್ಷ ವಿಸ್ತರಿಸಿದ್ದಾರೆ ಅಂತ ಹೇಳಿದ್ದಾರೆ ಪ್ರಧಾನಿ. बाबा साहब ने दलित, पिछड़ों और आदिवासियों को दिया, कांग्रेस और इंडी अलायंस वाले उसे मजहब के आधार पर मुसलमानों को देना चाहते थे. मैं कांग्रेस को पूछना चाहता हूं, क्या कांग्रेस ऐलान करेगी कि संविधान में दलितों, पिछड़ों के आरक्षण को, आदिवासियों के आरक्षण को कम करके वो इसे मुसलमानों को नहीं बांटेंगे? जरा वह देश की जनता को वादा करो. ಇಷ್ಟಕ್ಕೆ ನಿಂತಿಲ್ಲ. ಮೋದಿ ಕೇಸರಿ ಲಹರಿ, ಹನುಮಾನ್ ಚಾಲಿಸಾ ಪಠಿಸೋದು ಕಷ್ಟವಾಗಿದೆ ಅಂತ ಹಿಂದುತ್ವದ ಅಸ್ತ್ರ ಪ್ರಯೋಗಿಸಿದ್ದಾರೆ ಮೋದಿ. ಬೆಂಗಳೂರಿನಲ್ಲಿ ಕೆಲ ದಿನಗಳ ಹಿಂದೆ ನಡೆದ ಘಟನೆಯನ್ನ ಮೆಲುಕು ಹಾಕಿದ ಮೋದಿ ಚಿಕ್ಕ ಅಂಗಡಿಯೊಂದರಲ್ಲಿ ಹನುಮಾನ್ ಚಾಲಿಸಾ ಕೇಳುತ್ತಿದ್ದ ಯುವಕನಿಗೆ ಥಳಿಸಲಾಗಿದೆ ಅಂತ ದೂರದ ರಾಜಸ್ಥಾನದ ಚುನಾವಣಾ ಪ್ರಚಾರ ವೇಳೆ ಪ್ರಸ್ತಾಪಿಸುವ ಮೂಲಕ ಈ ಇಶ್ಯೂವನ್ನ ರಾಷ್ಟ್ರ ಮಟ್ಟಕ್ಕೂ ವಿಸ್ತರಿಸೋ ಕಾರ್ಯ ಮಾಡಿದ ನಮೋ ಹಿಂದೂ ಮತಗಳ ಕ್ರೋಢೀಕರಣ ಅಸ್ತ್ರ ಬಿಟ್ಟಿದ್ದಾರೆ. आज हनुमान जयंती पर
आपसे बात करते हुए मुझे कुछ दिन पहले की एक तस्वीर भी याद आ रही है। हो सकता है आप में से बहुतों तक ये खबर नहीं पहुंची होगी। मीडिया का काम था ये बात पहुंचाए, लेकिन नहीं पहुंचाई होगी। वो तस्वीर है कांग्रेस के शासन वाले कर्नाटका की। कुछ दिन पहले वहां एक छोटा दुकानदार, उसको सिर्फ इसलिए बुरी तरह से पीटा गया, लहूलुहान कर दिया गया, क्योंकि वो अपनी दुकान में बैठे बैठे हनुमान चालीसा सुन रहा था। ये कांग्रेस की कर्नाटका की सरकार का काम देखिए। अपनी छोटी सी दुकान में एक गरीब आदमी भक्ति भाव से प्रभु हनुमान जी का स्मरण करते हुए हनुमान चालीसा सुन रहा था, उसको लहूलुहान कर दिया गया। ಹೀಗೆ ತಮ್ಮ ಶಸ್ತ್ರಾಗಾರದಿಂದ ಒಂದೊಂದೇ ಶಸ್ತ್ರಗಳನ್ನ ಹೊರತೆಗೆಯುತ್ತಿದ್ದಾರೆ ಪ್ರಧಾನಿ ಮೋದಿ. ಇಲ್ಲಿ ತನಕ ತಾವು ಕೈಗೊಂಡ ಅಭಿವೃದ್ಧಿ ಕಾರ್ಯ ಹಾಗೂ ಹಿಂದೂಗಳ ಬಹುದಿನಗಳ ಕನಸು ರಾಮ ಮಂದಿರ ನಿರ್ಮಾಣವನ್ನ ಮುಂದಿಟ್ಟು ಮತಯಾಚಿಸೋಕೆ ಮುಂದಾಗಿದ್ದ ಮೋದಿ ಇದೀಗ ಏಕಾಏಕಿ ಪಠಿಸೋಕೆ ಹೊರಟಿದ್ದು ಹಿಂದುತ್ವದ ಜಪ. ಬಿಜೆಪಿ ಪಕ್ಷದ ಪರಂಪರಾಗತ ಮತ ಬ್ಯಾಂಕ್ ಛಿದ್ರಗೊಳ್ಳದಂತೆ ಮತ್ತೆ ತಮ್ಮ ಹಳೆ ಲಯಕ್ಕೆ ಮರಳಿದ್ದಾರೆ ಮೋದಿ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.